ಆಗಸ್ಟ್ 1 ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣ ಆ ಸಮುದಾಯದ ಎಲ್ಲ ಜನಾಂಗಕ್ಕೂ ಸಾಮಾಜಿಕ ನ್ಯಾಯವೆಂಬುದು ಸಂವಿಧಾನದ ಆಶಯ. ಈ ಆಶಯವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿರುವುದು ಕಳೆದ 30 ವರ್ಷಗಳ ದಂಡೂರ ರಿಸರ್ವೇಶನ್ ಹೋರಾಟ ಸಮಿತಿಗೆ ಸಿಕ್ಕ ಐತಿಹಾಸಿಕ ಜಯವೆಂದು ದಂಡೂರ ಸಮಿತಿಯ ಹಾಸನ ಜಿಲ್ಲಾ ಅಧ್ಯಕ್ಷರಾದ ಟಿಆರ್ ವಿಜಯಕುಮಾರ್ ನುಡಿದರು. ಅವರು ಪರಿಶಿಷ್ಟ ಸಮುದಾಯಗಳ ಒಳ ಮೀಸಲಾತಿ ವರ್ಗೀಕರಣ ನ್ಯಾಯಸಮ್ಮತವಾದದ್ದು ಎಂಬ ಸಂಬಂಧಿತ ತೀರ್ಪನ್ನ ಸಂಭ್ರಮಿಸಿ ದಂಡೂರ ಸಮಿತಿ ಕಾರ್ಯಕರ್ತರು ಹುಣಸಿಪುರದಲ್ಲಿ ಆಚರಿಸಿದ ಸಾಂಕೇತಿಕ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ಶ್ರೀ ಚಂದ್ರಚೂಡ್ ನೇತೃತ್ವದ 7 ಜನರ ಸದಸ್ಯ ಪೀಠ ನೀಡಿರುವ ತೀರ್ಪು ಎಲ್ಲ ಪರಿಶಿಷ್ಟ ಜಾತಿಗಳಿಗೆ ಹಾಗೂ ಪ್ರಜಾಪ್ರಭುತ್ವಕ್ಕೆ ಬಲ ನೀಡಿದೆ ಎಂದರು. ಇಂತಹ ಐತಿಹಾಸಿಕ ಹೋರಾಟವನ್ನ ರಾಷ್ಟ್ರ ಮಟ್ಟದಲ್ಲಿ ನಿರಂತರವಾಗಿ ಹೋರಾಟ ಮಾಡುತ್ತಿದ್ದ ರಾಷ್ಟ್ರೀಯ ನಾಯಕ ಮಂದಕೃಷ್ಣ ಮಾದಿಗ ಹಾಗೂ ರಾಜ್ಯದಲ್ಲಿ ದುಡಿದ ಶಂಕರಪ್ಪ ಪಾವಗಡ, ಶ್ರೀರಾಮ್ ಹಾಗೂ ಎಲ್ಲಾ ಹಂತದ ನಾಯಕರುಗಳಿಗೆ, ಕಾರ್ಯಕರ್ತರುಗಳಿಗೆ ಧನ್ಯವಾದವನ್ನ ಅರ್ಪಿಸಿದರು. ಕಳೆದ 28 ವರ್ಷಗಳಿಂದ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಒಳ ಮೀಸಲಾತಿ ವರ್ಗೀಕರಣ ಜಾರಿಯಾಗಬೇಕು ಪರಿಶಿಷ್ಟ ಜಾತಿಗಳಲ್ಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ವಿ. ಸಂತೋಷ್ ಹೆಗಡೆ ಅವರ ಏನು ಪಂಚಸದಸ್ಯ ಪೀಠ ಇದು ಹಸಿಂದು ಅಂತೇಳಿ ಅನೂರ್ಜಿತಗೊಳಿಸಿ ಇದು ಪಾರ್ಲಿಮೆಂಟ್ನಲ್ಲಿ ಅಮಾಂಡ್ಮೆಂಟ್ ಆಗಬೇಕು ಅಂತ ಹೇಳಿದ್ವಿ. ಈಗ 7 ಬೆಂಚಸ್ಗೆ ಹೋಗಿ ಪ್ರಸ್ತುತ ಇರ್ತಕ್ಕಂಥ ಸುಪ್ರೀಂ ಕೋರ್ಟ್ನಲ್ಲಿ 7 ಬೆಂಚಸ್ಗೆ ಹೋಗಿ ಈ ಒಂದು ಹೊಸ ತೀರ್ಪು ಪ್ರಕಟ ಆಗಿದೆ. ತೀರ್ಪು ಏನು ಪ್ರಕಟ ಆಗಿದೆ? 7 ನ್ಯಾಯಮೂರ್ತಿಗಳ ತೀರ್ಪಿನಲ್ಲಿ ಇವತ್ತು ಚಂದ್ರಚೂಡ್ ಮುಖ್ಯ ನ್ಯಾಯಮೂರ್ತಿಗಳ ಗೌರವಾನ್ವಿತ ಅವರು ಇವತ್ತು ತೀರ್ಪನ್ನ ಪ್ರಕಟ ಮಾಡಿದ್ದಾರೆ. ಇವೇನು ಮೀಸಲಾತಿನಲ್ಲಿ ಒಳ ಮೀಸಲಾತಿಯನ್ನ ಕೇಳ್ತಾ ಇರ್ತಕ್ಕಂಥದ್ದು ನ್ಯಾಯಸಮ್ಮತ ಇದೆ. ಇದ್ರ ಜೊತೆನಲ್ಲಿ ಇವತ್ತೇನು ಆಂಧ್ರದಲ್ಲಿ ಇ.ವಿ. ಚೆನ್ನಯ್ಯ ವರ್ಸಸ್ ಆಂಧ್ರ, ಹಾಗೇನೆ ಪಂಜಾಬ್ ವರ್ಸಸ್ ಸರ್ಕಾರ, ಇದ್ರ ನಡುವೆ ಏನು ಇವತ್ತು ನಡೀತಿದ್ದಂಥ ಕೋರ್ಟ್, ಈ ಕೋರ್ಟಿನ ತೀರ್ಪುಗಳಷ್ಟೇ ಹೊರಬಂದಿದೆ. ಇವತ್ತು ಬಹುತೇಕ 13 ರಾಜ್ಯಗಳು ಇವತ್ತು ಒಳ ಮೀಸಲಾತಿ ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ದೊಡ್ಡ ಡಿಮ್ಯಾಂಡ್ ಅನ್ನ 13 ರಾಜ್ಯಗಳು ಕೂಡ ಹೇಳಿದ್ವು. ಕರ್ನಾಟಕದಲ್ಲೂ ಕೂಡ ಏನು ಭಾರತೀಯ ಜನತಾ ಪಾರ್ಟಿ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಒಳ ಮೀಸಲಾತಿ ವರ್ಗೀಕರಣ ಆಗ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಅದು ತನ್ನ ಶಿಫಾರಸನ್ನ ಮಾಡಿತ್ತು. ಅದೇ ರೀತಿಯಾಗಿ ಏನು ಪ್ರಸ್ತುತ ಸಿದ್ದರಾಮಯ್ಯನವರ ಸರ್ಕಾರ ಕೂಡ ಒಳ ಮೀಸಲಾತಿ ವರ್ಗೀಕರಣ ಆಗ್ಬೇಕಂತಕ್ಕಂಥ ನಿಲುವನ್ನ ಪ್ರಕಟ ಮಾಡುತ್ತೆ. ಅದು ಕೂಡ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತು. ನಾವು ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಕೇಂದ್ರ ಮಂತ್ರಿಗಳಾದಂಥ ನಾರಾಯಣಸ್ವಾಮಿ ಅವರು ಇದಕ್ಕೆ ಕಟಿಬದ್ಧ ಹೋರಾಟವನ್ನ ಮಾಡಿ ಸುಪ್ರೀಂ ಕೋರ್ಟ್ ನಲ್ಲಿ ಮಂದಕೃಷ್ಣ ಅವರು ಮತ್ತೆ ನಾರಾಯಣಸ್ವಾಮಿ ದೊಡ್ಡ ಹೋರಾಟವನ್ನೇ ಕೂಡ ರೂಪಿಸಿದ್ರು. ಇದ್ರ ಜೊತೆಗೆ ಇವತ್ತು ಏನು ನಮ್ಮ ಎಚ್ ಆಂಜನೇಯ ಅವರು ಕೂಡ ದೊಡ್ಡ ಹೋರಾಟವನ್ನು ಮಾಡಿ ಇವತ್ತು ಪ್ರಬಲ ನಾಯಕರು ಒಂದು ಎಚ್ ಆಂಜನೇಯ ಮತ್ತೆ ನಾರಾಯಣಸ್ವಾಮಿ ಇವರಿಬ್ರು ಹೋರಾಟದ ಫಲವಾಗಿ ಅಲ್ಲಿನ ದುಷ್ಟಶಕ್ತಿಗಳು ಇಬ್ರನ್ನು ಕೂಡ ಸೋಲಿಸಿದ್ರು. ಆದ್ರೆ ಆ ಇಬ್ರು ನಾಯಕರುಗಳು ಕೂಡ ಇವತ್ತು ಈ ಜನಾಂಗದ ಧ್ರುವತಾರೆಯಾಗಿ ಉಳ್ಕೊಂಡಿದ್ದಾರೆ. ಅವರ ಕಠಿಣ ಶ್ರಮ ಮತ್ತೆ ನಿಮ್ಮೆಲ್ಲರ ಇವತ್ತೇನು 30 ವರ್ಷಗಳಿಂದ ತನ್ನ ಬದುಕು ಬವಣೆಗಳನ್ನ ಎಲ್ಲವನ್ನೂ ಕೂಡ ದೂರ ಮಾಡಿ ಇವತ್ತು ಒಳ ಮೀಸಲಾತಿ ವರ್ಗೀಕರಣ ಮಾಡಲಿಕ್ಕೆ ಶಿಫಾರಸು ಮಾಡಿರ್ತಕ್ಕಂಥ ಏನು ಮಾನ್ಯ ಸುಪ್ರೀಂ ಕೋರ್ಟ್ನ ನ್ಯಾಯವನ್ನ ನಾವು ಸ್ವಾಗತ ಮಾಡ್ತಾ ಇವತ್ತು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ತಿದ್ದೇವೆ. ನೀವು ಕೂಡಲೇ ಆರ್ಡಿನೆನ್ಸ್ ತಂದು ಕೂಡಲೇ ಒಳ ಮೀಸಲಾತಿ ವರ್ಗೀಕರಣವನ್ನ ಮಾಡಲೇಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಿದ್ದೇವೆ. ಇದಕ್ಕೋಸ್ಕರ ಜನಾಂದೋಲನವನ್ನು ಕೂಡ ರೂಪಿಸ್ತಿದ್ದೇವೆ. ಬಹುತೇಕರು ನಮ್ಮ ಹೋರಾಟಗಾರರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ತ್ಯಾಗ ಮಾಡಿದ್ದಾರೆ, ಬದುಕನ್ನು ಕಳ್ಕೊಂಡಿದ್ದಾರೆ. 30 ವರ್ಷ ನಾವು ಬದುಕಿರುವಾಗಲೇ ಈ ಒಂದು ಇಂಥ ಒಂದು ಸುದೀರ್ಘವಾದ ತೀರ್ಪು ಬಂದಕ್ಕೆ ನಾವೆಲ್ಲರೂ ಕೂಡ ಸ್ವಾಗತ ಮಾಡ್ತಾ ದಂಡೋರ ಸಮಿತಿಯ ತಾಲೂಕು ಘಟಕದ ಕೆಎಂ ನಾಗರಾಜು ಮಾತನಾಡಿ, ಕಳೆದ 20 ವರ್ಷಗಳ ಹಿಂದೆ ಆಂಧ್ರಪ್ರದೇಶ ಸರ್ಕಾರ ಒಳ ಮೀಸಲಾತಿ ವರ್ಗೀಕರಣ ಜಾರಿಗೊಳಿಸಿತ್ತು. ಆದರೆ 2004ರಲ್ಲಿ ಸುಪ್ರೀಂ ಕೋರ್ಟ್ ಇದಕ್ಕೆ ತಡೆಯಾಜ್ಞೆ ನೀಡಿ ಒಳ ಮೀಸಲಾತಿ ನೀಡುವ ಹಕ್ಕು ರಾಜ್ಯಗಳಿಗಿಲ್ಲ ಎಂದಿತ್ತು. ಈಗ ಈ ತಡೆಯಾಜ್ಞೆ ತೆರವುಗೊಳಿಸಿ ವರ್ಗೀಕರಣದ ಹಕ್ಕನ್ನ ರಾಜ್ಯ ಸರ್ಕಾರಗಳಿಗೆ ನೀಡಿರುವ ಕ್ರಮವನ್ನ
ದಂಡೋರ ಸಮಿತಿ ದೇಶಾದ್ಯಂತ ಸ್ವಾಗತಿಸುತ್ತದೆ ಹಾಗೂ ರಾಜ್ಯ ಸರ್ಕಾರಗಳು ಪಾರದರ್ಶಕವಾಗಿ ಪರಿಶಿಷ್ಟ ಜನಾಂಗದ ಯಾವ ಸಮುದಾಯಗಳಿಗೂ ಅನ್ಯಾಯವಾಗದಂತೆ ಸಾಮಾಜಿಕ ನ್ಯಾಯವನ್ನ ಎತ್ತಿ ಹಿಡಿಯಬೇಕು ಎಂದು ಸರ್ಕಾರವನ್ನ ಆಗ್ರಹಿಸಿದ್ರು. ಈ ಹೋರಾಟಕ್ಕೆ ನಿರಂತರ ಶ್ರಮಿಸಿದ ದಂಡೋರ ಸಮಿತಿಯ ಹಾಗೂ ದಲಿತ ಸಂಘರ್ಷ ಸಮಿತಿ ಮತ್ತು ದಲಿತ ಪರ ಸಂಘಟನೆಗಳಿಗೆ ಅಭಿನಂದನೆ ಸಲ್ಲಿಸಿದ್ರು. ರಾಜ್ಯ ಸಮಿತಿ ಮುಖಂಡರಾದ ಬೆಟ್ಟದ ಸಾತೇನಹಳ್ಳಿ ಸುರೇಶ್ ಮಾತನಾಡಿ, ಈ ಹೋರಾಟಕ್ಕೆ ರಾಜ್ಯದಲ್ಲಿ ಆಯೋಗ ರಚಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡಲು ನಿರಂತರ ಶ್ರಮಿಸಿದ ಮಾಜಿ ಕೇಂದ್ರ ಸಚಿವ ಆನೇಕಲ್ ನಾರಾಯಣಸ್ವಾಮಿ, ಮಾಜಿ ಸಚಿವರಾದ ಎಚ್ ಆಂಜನೇಯ, ರಾಜ್ಯದಲ್ಲಿ ಹೋರಾಟ ಮಾಡಿದ ಮಾದಿಗ ಪರ ಹಾಗೂ ದಲಿತ ಪರ ಸಂಘಟನೆಗಳಿಗೆ ಸಮಾಜದ ಪರವಾಗಿ ಕೃತಜ್ಞತೆ ಅರ್ಪಿಸಿದ್ರು. ಹೊನ್ನೇನಹಳ್ಳಿ ರಂಗಸ್ವಾಮಿ ರಾಜ್ಯ ಸರ್ಕಾರ ಒಳ ಮೀಸಲಾತಿ ವರ್ಗೀಕರಣ ಮಾಡುವಂತೆ ರಾಜ್ಯಾದ್ಯಂತ ಹೋರಾಟ ಆರಂಭಿಸಲು ಸಜ್ಜಾಗಿರುವಂತೆ ಕರೆ ನೀಡಿದ್ರು. ಪರಿಶಿಷ್ಟ ಜಾತಿಗಳಲ್ಲಿ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ವರ್ಗೀಕರಣ ಆಗಬೇಕಂತ ಹೇಳಿ ಕಳೆದ 28 ವರ್ಷಗಳಿಂದ ಏನು ಇಡೀ ದೇಶಾದ್ಯಂತ ಮಂದಕೃಷ್ಣ ಮಾದಿಗರವರ ನಾಯಕತ್ವದಲ್ಲಿ ಮಾದಿಗ ದಂಡೋರ ಅನೇಕ ಸಂಘಟನೆಗಳ ಹೋರಾಟ ನಡೆದಿತ್ತು. ಇವತ್ತು ಸುಪ್ರೀಂ ಕೋರ್ಟು ಒಳ ಮೀಸಲಾತಿ ವರ್ಗೀಕರಣ ಮಾಡತಕ್ಕಂಥ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇದೆ ಅಂತಕ್ಕಂಥ ಒಂದು ತೀರ್ಪನ್ನು ನೀಡಿದೆ. ಈ ತೀರ್ಪನ್ನು ನಾವು ನಮ್ಮ ಸಮುದಾಯದ ಪರವಾಗಿ ಹಾಗೂ ಸಮಾಜದ ಪರವಾಗಿ ಮಾದಿಗ ದಂಡೋರ ಗೌರವಿಸುತ್ತಿದೆ ಹಾಗೂ ಸ್ವಾಗತಿಸುತ್ತಿದೆ. ಈ ಒಂದು ಒಳ ಮೀಸಲಾತಿ ವರ್ಗೀಕರಣದ ಹೋರಾಟ 30 ವರ್ಷಗಳಿಂದ ನಡೆದಿತ್ತು. ಆಂಧ್ರದಲ್ಲಿ ದೇಶಾದ್ಯಂತ ಮಂದಕೃಷ್ಣ ಅವರ ನಾಯಕತ್ವದಲ್ಲಿ, ಕರ್ನಾಟಕದಲ್ಲಿ ಶಂಕರಪ್ಪನವರ ನಾಯಕತ್ವದಲ್ಲಿ ಹಾಗೂ ಅನೇಕ ಮಾದಿಗ ಪರ ಸಮುದಾಯಗಳ ಸಂಘಟನೆಗಳು ಹೋರಾಟವನ್ನು ಮಾಡ್ತಿದ್ದು. ಜೊತೆಗೆ ಈ ಒಳ ಮೀಸಲಾತಿ ವರ್ಗೀಕರಣ ಹೋರಾಟದ ಮನವಿಯನ್ನು ಅರ್ಥ ಮಾಡಿಕೊಂಡಂತ ನಮ್ಮ ದಲಿತ ಪರ ಸಂಘಟನೆಗಳು, ದಲಿತ ಸಂಘರ್ಷ ಸಮಿತಿಗಳು ಕೂಡ ನಮಗೆ ಸಾಥ್ ಕೊಟ್ಟು ಈ ಹೋರಾಟಕ್ಕೆ ಯಶಸ್ವಿಯನ್ನು ತಂದುಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅನೇಕ ಜಿಲ್ಲೆ, ಒಂದು ಹಳ್ಳಿಗಿಂದ ಹಿಡಿದು ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದವರೆಗೂ ಕೂಡ ಎಲ್ಲಾ ಕಾರ್ಯಕರ್ತರು, ನಮ್ಮ ಹಿರಿಯ ಮುಖಂಡರು ಹೋರಾಟವನ್ನು 28 ವರ್ಷಗಳಿಂದ ಸತತವಾಗಿ ವಿರಮಿಸದೆ ಮಾಡ್ಕೊಂಡು ಬಂದಿದ್ರು ಮಂದಕೃಷ್ಣ ನಾಯಕತ್ವದಲ್ಲಿ. ಜೊತೆಗೆ ನಾವು ಮಾಡಿದಂಥ ಹೋರಾಟ ನಮ್ಮ ಕಣ್ಣೆದುರಿಗೆ ಸುಪ್ರೀಂ ಕೋರ್ಟ್ ಇವತ್ತು ಆ ನಿಲುವನ್ನು ಬೆಂಬಲವನ್ನು ವ್ಯಕ್ತಪಡಿಸಿರೋದು ನಮಗೆ ತುಂಬಾ ಸಂತೋಷವಾಗಿದೆ. ಈ ನಿಟ್ಟಿನಲ್ಲಿ ಮುಂದಿನ ಹೋರಾಟವನ್ನು ನಾವು ಮಾಡಬೇಕಾಗಿದೆ. ಏನು ಒಳ ಮೀಸಲಾತಿ ಬೇಡಿಕೆ ಇತ್ತು, ಇದು ಸುಪ್ರೀಂ ಕೋರ್ಟ್ ತೀರ್ಪು ನಮಗೆ ಆಶಾದಾಯಕ ಬಾಗಿಲನ್ನು ತೆಗೆದಿದೆ. ಈಗ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಸುಪ್ರೀಂ ಕೋರ್ಟ್ನ ಒಂದು ಆದೇಶವನ್ನು ಪುರಸ್ಕರಿಸಿ ಒಳ ಮೀಸಲಾತಿ ವರ್ಗೀಕರಣವನ್ನು ಮಾಡಬೇಕಂತ ಹೇಳಿ ನಾವು ಎಲ್ಲ ರಾಜ್ಯಗಳಿಗೆ, ಅದರಲ್ಲೂ ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರಕ್ಕೆ ಮಾದಿಗ ದಂಡೋರ ಸಮಿತಿಯ ಒಳ ಪರವಾಗಿ ನಾವು ಇವತ್ತು ಮನವಿಯನ್ನು ಮಾಡಲಿಕ್ಕೆ ಮತ್ತು ಸಾಂಕೇತಿಕವಾಗಿ ತಕ್ಷಣದಲ್ಲಿ ಈ ತೀರ್ಪನ್ನು ಸ್ವಾಗತ ಮಾಡಲಿಕ್ಕೆ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಒಳನರಸೀಪುರದ ಕಾರ್ಯಕರ್ತರು ಜಿಲ್ಲಾ ಮುಖಂಡರ ನೇತೃತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಬಳಿ ಮಾಲಾರ್ಪಣೆ ಮಾಡಿ ಪಟಾಕಿಯನ್ನು ಸಿಡಿಸಿ, ಬಾಬು ಜಗಜೀವನರಾಮ್ ಪ್ರತಿಮೆ ಬಳಿ ಮಾಲಾರ್ಪಣೆ ಮಾಡಿ, ನಂತರ ಗಾಂಧಿ ಸರ್ಕಲ್ನಲ್ಲಿ ನಾವು ಜಯಚಾಮರಾಜರ ಒಡೆಯರ್ ಸರ್ಕಲ್ನಲ್ಲಿ ಮಾಲಾರ್ಪಣೆ ಮಾಡಿ ಪಟಾಕಿಯನ್ನು ಸಿಡಿಸಿ ಸಂಭ್ರಮಿಸ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಇದನ್ನ ಜಾರಿ ಮಾಡಬೇಕಂತ ಹೇಳಿ ಸತತವಾಗಿ ನಾವು ಹೋರಾಟಕ್ಕೆ ಸಮುದಾಯ ಸಜ್ಜಾಗಬೇಕಂತ ಹೇಳಿ ಕರೆಯನ್ನು ಕೊಡ್ತಾ ಇದ್ವಿ. ಪಟ್ಟಣದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪಟಾಕಿ ಸಿಡಿಸಿ ಜಯಘೋಷ ಕೂಗುತ್ತಾ ಜಯಚಾಮರಾಜೇಂದ್ರ ವೃತ್ತದ ಗಾಂಧಿ ಪ್ರತಿಮೆ ಹಾಗೂ ಬಾಬು ಜಗಜೀವನ್ ರಾಮ್ ಪ್ರತಿಮೆಗಳಿಗೂ ಮಾಲಾರ್ಪಣೆ ಮಾಡಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸಿಆರ್ ಮಂಜುನಾಥ್, ರಾಜ್ಯ ಸಮಿತಿಯ ಜಾವಗಲ್ ಇಂದ್ರೇಶ್, ಅರಕಲಗೂಡು ಚಂದ್ರು, ಪುರಸಭಾ ಮಾಜಿ ಉಪಾಧ್ಯಕ್ಷರಾದ ರಘುರಾಮ್, ವಕೀಲ ಕೃಷ್ಣಮೂರ್ತಿ, ಮುಖಂಡರುಗಳಾದ ಗಾಂಧಿನಗರ ರವಿಕುಮಾರ್, ಮಹೇಶ್, ರಾಮದಾಸ್, ಕಡವಿನಕೋಟೆ ಶ್ರೀನಿವಾಸ, ಸಂಘಟನಾ ಕಾರ್ಯದರ್ಶಿ ಕಡವಿನ ಹೊಸಳ್ಳಿ ಸತೀಶ್, ಯುವ ಮುಖಂಡರಾದ ದೇವರಾಜು, ಚಿಕ್ಕಣ್ಣ, ಪ್ರವೀಣ್, ಸುನೀಲ್, ಸಿದ್ದು ಹೊನ್ನೇನಹಳ್ಳಿ, ಮಹದೇವ್, ಬೆಟ್ಟದ ಸಾತೇನಹಳ್ಳಿ ಕುಮಾರ್, ಕೆರೆಗೋಡು ಸೋಮಣ್ಣ, ಕಡವಿನಕೋಟೆ ಶಶಿ, ನವೀನ್ ಹಾಗೂ ಗಾಂಧಿನಗರ, ಕಡವಿನಕೋಟೆ, ಕಡವಿನ ಹೊಸಳ್ಳಿ ಹಾಗೂ ತಾಲೂಕು ಸಮಿತಿಯ 100 ಕಾರ್ಯಕರ್ತರು ಪಾಲ್ಗೊಂಡಿದ್ರು. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.